ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಮಹಾರಾಷ್ಟ್ರದ ನಾಗ್ಪುರ್ ಜಿಲ್ಲೆಯಲ್ಲಿ ಗಣೇಶ್ ಮೂರ್ತಿ ಮೆರವಣಿಗೆ ವೇಳೆ ಪಟಾಕಿ ಸಿಡಿದಿದ್ದರಿಂದ 7 ಮಹಿಳೆಯರು ಗಾಯಗೊಂಡಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಯೊಬ್ಬರು ಶುಕ್ರವಾರ ತಿಳಿಸಿದ್ದಾರೆ. ಜಿಲ್ಲಾ ಕೇಂದ್ರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಉಮ್ರೇಡ್ ಪಟ್ಟಣದಲ್ಲಿ ಗುರುವಾರ ರಾತ್ರಿ ಈ ಘಟನೆ ನಡೆದಿದೆ ಎಂದು ಅವರು ಹೇಳಿದರು. ಶಿವಸ್ನೇಹ ಗಣೇಶ್ ಮಂಡಲ ಮೆರವಣಿಗೆಯು ಪಟಾಕಿಗಳ ನಡುವೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ತೆರಳುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಹಿಂಸಾಚಾರವನ್ನು ಕೈಬಿಡದಂತೆ ನಕ್ಸಲರಿಗೆ ಮನವಿ ಮಾಡಿದರು. ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಮತ್ತು ಶರಣಾಗತರಾಗಿ, ಇಲ್ಲದಿದ್ದರೆ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಛತ್ತೀಸ್ಗಢದ 55 ನಕ್ಸಲ್ ಹಿಂಸಾಚಾರದ ಸಂತ್ರಸ್ತರನ್ನು ರಾಷ್ಟ್ರ ರಾಜಧಾನಿಯಲ್ಲಿನ ತಮ್ಮ ನಿವಾಸದಲ್ಲಿ ಉದ್ದೇಶಿಸಿ ಮಾತನಾಡಿದ ಶಾ, 2026ರ ಮಾರ್ಚ್ 30ರಂದು ಮಾವೋವಾದಿಗಳು ಕೊನೆಯುಸಿರೆಳೆದಿದ್ದಾರೆ ಎಂದು ಹೇಳಿದರು. ನಕ್ಸಲ್ ಹಿಂಸಾಚಾರ ಮತ್ತು ಸಿದ್ಧಾಂತವನ್ನು ನಾಶಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ನಿರ್ಧರಿಸಿದ್ದಾರೆ ಎಂದು ಹೇಳಿದರು. कि गृह मंत्रालय का काम है समग्र भारत के अंदर कानून का राज प्रस्थापित हो, राज्य सरकारों को साथ में रखकर देश की आंतरिक सुरक्षा को हम सुनिश्चित करें और नक्सलवाद किसी भी प्रकार से न मानवता के लिए हितकारक है न देश की आंतरिक सुरक्षा के अनुकूल है. अतः नरेंद्र मोदी जी ने तय किया है कि इस नक्सलवाद को और नक्सलवाद के विचार को, दोनों को मूल समेत हम इस देश से उखाड़कर फेंक देंगे और शांति को प्रस्तावित करेंगे. ಬಿಜೆಪಿ ಪಕ್ಷ ಅಧಿಕಾರದಲ್ಲಿರುವ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ 400 ಯೂನಿಟ್ಗಳ ವಿದ್ಯುತ್ ಬಿಲ್ ದೆಹಲಿಗಿಂತ 4 ಪಟ್ಟು ಹೆಚ್ಚಾಗಿದೆ. ಇದರರ್ಥ ದೀರ್ಘ ವಿದ್ಯುತ್ ಕಡಿತ ಮತ್ತು ಅತ್ಯಂತ ದುಬಾರಿ ವಿದ್ಯುತ್. ಇದು ಬಿಜೆಪಿಯ ಮಾದರಿ. ಅದಕ್ಕಾಗಿಯೇ ನಾನು ಎಲ್ಲ ದೆಹಲಿ ನಿವಾಸಿಗಳನ್ನು ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಿಎಂ ಆಗಿ ಮರು ಆಯ್ಕೆ ಮಾಡುವಂತೆ ಮತ್ತು ಮುಂಬರುವ ಚುನಾವಣೆಯಲ್ಲಿ ಎಇಪಿ ಸರ್ಕಾರವನ್ನು ಮರಳಿ ತರಲು ಒತ್ತಾಯಿಸುತ್ತೇನೆ. ಆಗ ಮಾತ್ರ ದೆಹಲಿಗೆ 24 ಗಂಟೆಗಳ ವಿದ್ಯುತ್ ಕಡಿಮೆ ದರದಲ್ಲಿ ಸಿಗುತ್ತದೆ ಎಂದು ನಿಯೋಜಿತ ದೆಹಲಿ ಸಿಎಂ ಮತ್ತು ಎಇಪಿ ನಾಯಕ ಆತಿಶ್ ಸಿಂಗ್ ಹೇಳಿದರು. मध्य प्रदेश में, महाराष्ट्र में, जहां पे भारतीय जनता पार्टी की सरकारें हैं, वहां पर 400 यूनिट बिजली का बिल दिल्ली से 4 गुना ज्यादा आता है. यानी लंबे लंबे पावर कट और सबसे महंगी बिजली, ये है भारतीय जनता पार्टी का मॉडल. इसीलिए मैं आज सभी दिल्ली वालों से ये कहना चाहती हूं कि जब फरवरी में चुनाव आएगा, दिल्ली वालों को मिलकर फिर से अरविंद केजरीवाल जी को मुख्यमंत्री बनाना है, आम आदमी पार्टी की सरकार बनानी है. तभी दिल्ली में 24 घंटे बिजली और सबसे सस्ती बिजली आएगी. ತಿರುಪತಿ ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಆಂಧ್ರಪ್ರದೇಶ ಸಿಎಂ ಹೇಳಿರುವುದು ಅತ್ಯಂತ ಗಂಭೀರ ವಿಚಾರವಾಗಿದ್ದು ವಿಸ್ತೃತ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರ್ಯಾರೆಂದು ಕಂಡುಬಂದ ಯಾರಿಗಾದರೂ ತಕ್ಕ ಶಿಕ್ಷೆಯಾಗಬೇಕು ಎಂದು ಜೋಶಿ ಹೇಳಿದರು. इसमें ज्यादा लोगों का श्रद्धा है, तो इसीलिए जो प्रेजेंट आंध्र प्रदेश के माननीय मुख्यमंत्री जी ने जो बोला है, ये बहुत ही गंभीर मामला है. तो इसीलिए इसका पूरा डिटेल्ड इंक्वायरी होना चाहिए. डिटेल इंक्वायरी के बाद में जो भी गलती किया है उनको जरूर सजा मिले. ಕಳೆದ 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ಮತ್ತು ಕಾಶ್ಮೀರವನ್ನು ಈ 3 ರಾಜಕೀಯ ಕುಟುಂಬಗಳು ನಾಶ ಮಾಡುತ್ತಿವೆ ಎಂಬ ಹೇಳಿಕೆ ಕುರಿತು ಪಿಡಿಪಿ ಅಧ್ಯಕ್ಷ ಮೆಹಬೂಬಾ ಮುಫ್ತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶೇಖ್ ಕುಟುಂಬಕ್ಕೆ ಕೃತಜ್ಞರಾಗಬೇಕು. ಯಾಕಂದರೆ ಒಮರ್ ಅಬ್ದುಲ್ಲಾ ಸಚಿವರಾಗಿದ್ದಾಗ ಇಲ್ಲಿ ಪೋಟಾ ಜಾರಿಗೆ ತರಲಾಗಿತ್ತು. ಕಳೆದ ಬಾರಿ ಮೋದಿ ತಮ್ಮೊಂದಿಗೆ ಸರ್ಕಾರ ರಚಿಸಲು ತಿಂಗಳುಗಟ್ಟಲೆ ನಮ್ಮ ಮನೆ ಬಾಗಿಲಿಗೆ ಬಂದು ಹೇಗೆ ಮನವಿ ಮಾಡಿದರು ಎಂಬುದನ್ನು ನೆನಪಿಸಿಕೊಳ್ಳಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ये मानना है मोदी जी को शुक्रगुजार होना चाहिए, खासकर शेख खानदान का. शेख साहब की वजह से जम्मू कश्मीर का इलाक मुल्क के साथ हुआ. उमर अब्दुल्ला जब बीजेपी में वजीर थे तो पोटा
पोटा बनने से पहले यहाँ लागू किया गया, शातू उसमें बैन होगी। और खासकर बीजेपी उमर साहब को पूरी दुनिया में घुमाती रही ये कहने के लिए जम्मू कश्मीर कोई मसला नहीं है, ये दहशतगर्दी का मसला है, पाकिस्तान के ऊपर हमला करके ये हल होना चाहिए। मुझे लगता है बीजेपी को शुक्रगुजार होना चाहिए शेख खानदान का कि शेख साहब उमर साहब ने उनका एजेंडा यहाँ पर इम्प्लीमेंट किया जब वो वजीर थे। जहाँ तक महबूबा मुफ्ती और पीडीपी का सवाल है, मुफ्ती खानदान का सवाल है, तो मोदी जी को याद होगा पहले 2 महीने फिर 3 महीने वो हमारे दरवाजे पे रहे। उनके लोग कि खुदा के लिए हमारे साथ सरकार बनाओ और आप जो शर्त रखोगे हम आपके साथ सरकार बनाने के लिए तैयार है। और हमने शर्तें रखी, 370 के साथ छेड़छाड़ नहीं करना और रास्ते खोलना, एस्पा खत्म करना, पाकिस्तान से बात करना, हुर्रियत के साथ बात करना, जिसके लिए उन्होंने वहां से बहुत बड़ा डेलीगेशन भेजा। तो वो तो उन्होंने खुद हमारे दरवाजे पे आए, चाहे शेख साहब के अब्दुल्ला खानदान के दरवाजे पे उमर साहब को मिनिस्टर बनाने के लिए बीजेपी में उसको इस्तेमाल करने के लिए, चाहे हमारे दरवाजे पे मुफ्ती खानदान। तो अब वो क्या कहते हैं? ಅಮೆರಿಕದ ಕಂಪ್ಯೂಟರ್ ಇನ್ಫಾರ್ಮೇಷನ್ ಸಿಸ್ಟಮ್ ವಿದ್ಯಾರ್ಥಿನಿ ಧ್ರುವಿ ಪಾಟೀಲ್ ಅವರು ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ಗೆ 2024ರ ಪಟ್ಟವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ ಅನ್ನು ಗೆಲ್ಲುವುದು ಅತ್ಯಂತ ಖುಷಿ ತಂದಿದೆ. ಇದು ಕಿರೀಟಕ್ಕಿಂತ ಹೆಚ್ಚಿನದು ಎಂದು, ಇದು ನನ್ನ ಪರಂಪರೆ, ನನ್ನ ಮೌಲ್ಯಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಇತರರನ್ನು ಪ್ರೇರೇಪಿಸುವ ಅವಕಾಶವನ್ನು ಪ್ರತಿನಿಧಿಸುತ್ತದೆ. ಕಿರೀಟವನ್ನು ಅಲಂಕರಿಸಿದ ನಂತರ ಧ್ರುವಿ ಹೇಳಿದರು. ಇಂದು ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಪ್ರವಾಸ ಕೈಗೊಂಡಿದ್ದು, ಕಾರ್ಯಕ್ರಮವೊಂದರಲ್ಲಿ ಸಿಎಂ ಏಕನಾಥ್ ಶಿಂದೆ ಮಾತನಾಡಿ, ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಸೂಪರ್ ಪವರ್ ಮಾಡುವ 140 ಕೋಟಿ ಜನರ ಕನಸು ನನಸಾಗಲಿದೆ. ಮುಂಬರುವ ವರ್ಷಗಳಲ್ಲಿ ನಮ್ಮ ಭಾರತ ಸರ್ಕಾರವು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಈ ಬಗ್ಗೆ ನಮಗೆ ವಿಶ್ವಾಸವಿದೆ. ಹಿಂದೆ ನರೇಂದ್ರ ಮೋದಿ ಅವರು 21ನೇ ಶತಮಾನ ಭಾರತದ ಶತಮಾನ ಎಂದು ಹೇಳಿದರು. ನಾವು ಅದನ್ನೇ ಹೇಳುತ್ತೇವೆ ಎಂದು ಶಿಂದೆ ಹೇಳಿದರು. मोदी जी के नेतृत्व में देश को महासत्ता बनाने का 140 करोड़ जनता का सपना 100% पूरा होगा। आने वाले वर्षों में हमारी एनडीए सरकार दुनिया के सबसे ताकतवर देश की सूची में भारत का स्थान मजबूत करेगी, ऐसा हमें विश्वास है। 21वीं सदी भारत की सदी, ऐसा मोदी साहब ने कहा था। हमारा भी यही कहना है कि 21वीं सदी भारत की सदी, क्योंकि देश के कप्तान हैं नरेंद्र मोदी, और इसलिए मैं उनका फिर एक बार तहे दिल से स्वागत करूंगा। ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ವಾರ್ಧಾದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಪ್ರಮಾಣ ಪತ್ರಗಳು ಮತ್ತು ಸಾಲಗಳನ್ನು ವಿತರಿಸಿದರು. ಇದೇ ವೇಳೆ ಪ್ರಧಾನಿಯವರು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಪಿಎಂ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ಸ್ ರೀಸನ್ಸ್ ಮತ್ತು ಅಪಾರಲ್ ಪಾರ್ಕ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಸಿಎಂ ಏಕನಾಥ್ ಶಿಂದೆ, ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅನೇಕ ಮುಖಂಡರು ಪಿಎಂಗೆ ಸಾಥ್ ನೀಡಿದರು. सतीश केसी, उसके बाद मैं सुदीप्त दास को आमंत्रित करना चाहूंगी जो कि ओडिशा से है, जगत सिंहपुर जिले से। इनका मछली पकड़ने के लिए जाल बुनने का व्यवसाय है। इसके पश्चात गोपाल मड़ैया झारखंड से है, देवघर जिले से ब्लैक स्मिथ लुहार है गोपाल मड़ैया। इसके पश्चात एम हरिकृष्णा आंध्र प्रदेश से, अनंतपुरम जिले से नाई का काम करते हैं, बाल कटाने का काम करते हैं एम हरिकृष्णा, आंध्र प्रदेश अनंतपुरम जिले से। इसके पश्चात श्रीमती कांतिबाई साहू, छत्तीसगढ़ राज्य के धामतरी जिले से बास्केट, चटई, झाड़ू बनाती है श्रीमती कांतिबाई साहू। इसके पश्चात उपेंद्र बरुआ जी को आमंत्रित करना चाहूंगी, आसाम से है, धारंग जिले से राजमिस्त्री का काम करते हैं। भारत की विविधता का, एकता में विविधता का प्रदर्शन आज इस मंच पर, व्यासपीठ पर हो रहा है। इसके पश्चात मैं आमंत्रित करना चाहूंगी महाराजू लक्ष्मी, श्रीमती महाराजू लक्ष्मी जी को, जो कि तेलंगाना से है, निर्मल जिले से, और कपड़े धोने का काम करती है श्रीमती महाराजू लक्ष्मी।
इसके पश्चात आमंत्रित करना चाहूंगी कमल कुमार, जो कि पंजाब लुधियाना से है, वॉबलर का काम करते हैं। ಮಹಾರಾಷ್ಟ್ರದ ವಾರ್ಧಾದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು 1932ರಲ್ಲಿ ಈ ದಿನ ಮಹಾತ್ಮ ಗಾಂಧೀಜಿ ಅವರು ಅಸ್ಪೃಶ್ಯತೆ ವಿರುದ್ಧ ಅಭಿಯಾನವನ್ನು ಪ್ರಾರಂಭಿಸಿದರು. ವಿಶ್ವಕರ್ಮ ಯೋಜನೆಯು 1 ವರ್ಷವನ್ನು ಪೂರ್ಣಗೊಳಿಸಿದ ಈ ಆಚರಣೆಯು ಅಭಿವೃದ್ಧಿ ಹೊಂದಿದ ಭಾರತದ ನಮ್ಮ ಸಂಕಲ್ಪಗಳಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಎಲ್ಲ ಜನರಿಗೆ, ದೇಶಾದ್ಯಂತ ಎಲ್ಲ ಫಲಾನುಭವಿಗಳಿಗೆ ನಾನು ಅಭಿನಂದಿಸುತ್ತೇನೆ. ಇಂದು ಅಮರಾವತಿಯಲ್ಲಿ ಪಿಎಂ ಮಿತ್ರ ಪಾರ್ಕ್ಗೆ ಶಂಕುಸ್ಥಾಪನೆ ಮಾಡಲಾಗಿದೆ. ಇಂದಿನ ಭಾರತವು ತನ್ನ ಜವಳಿ ಉದ್ಯಮವನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಅಗ್ರಸ್ಥಾನಕ್ಕೆ ಕೊಂಡೊಯ್ಯಲು ಕೆಲಸ ಮಾಡುತ್ತಿದೆ. ಭಾರತದ ಜವಳಿ ಕ್ಷೇತ್ರದ ಸಾವಿರಾರು ವರ್ಷಗಳ ವೈಭವವನ್ನು ಮರುಸ್ಥಾಪಿಸುವುದು ದೇಶದ ಗುರಿಯಾಗಿದೆ ಎಂದು ಹೇಳಿದ್ದಾರೆ. 1932 में आज ही के दिन महात्मा गांधी जी ने अस्पृश्यता के खिलाफ अभियान शुरू किया था. ऐसे में विश्वकर्मा योजना के 1 साल पूर्ण होने का ये उत्सव विनोबा जी की ये साधना स्थली, महात्मा गांधी जी की कर्मभूमि, वर्धा की ये धरती, ये उपलब्धि और प्रेरणा का ऐसा संगम है जो विकसित भारत के हमारे संकल्पों को नई ऊर्जा देगा. विश्वकर्मा योजना के जरिए हमने श्रम से समृद्धि, इसका कौशल से बेहतर कल का जो संकल्प लिया है, वर्धा में बापू की प्रेरणाएं हमारे उन संकल्पों को सिद्धि तक ले जाने का माध्यम बनेगी. ದೆಹಲಿ ಸಿಎಂ ಮತ್ತು ಆಪ್ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆಯನ್ನು ನಾವು ನೋಡಿದ್ದೇವೆ. ಕೇಜ್ರಿವಾಲ್ಗೆ ಅಧಿಕಾರ ಅಥವಾ ಹುದ್ದೆ ಹಸಿವಿಲ್ಲ ಎಂಬುದು ಅವರ ರಾಜೀನಾಮೆಯಿಂದ ಸಾಬೀತಾಗಿದೆ. ಅವರು ಈ ದೇಶದ ರಾಜಕೀಯದಲ್ಲಿ ನೈತಿಕತೆಯ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ. ಅವರಿಗೆ ರಾಜಕೀಯದಲ್ಲಿ ಘನತೆ ಮತ್ತು ನೈತಿಕತೆ ಬೇಕು. ಅವರು ತಮ್ಮ ಪ್ರಾಮಾಣಿಕತೆಯ ಅಗ್ನಿ ಪರೀಕ್ಷೆ ಎದುರಿಸಲು ನಿರ್ಧರಿಸಿದ್ದಾರೆ ಎಂದು ಆಮ್ ಆದ್ಮಿಯ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ದೆಹಲಿಯಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. माननीय मुख्यमंत्री अरविंद केजरीवाल जी, आम आदमी पार्टी के राष्ट्रीय संयोजक अरविंद केजरीवाल जी का इस्तीफा देखा और उस इस्तीफे से पूरे देश में एक बात साबित हो गई है कि केजरीवाल को कुर्सी का लालच नहीं है, केजरीवाल को पद या पावर का लालच नहीं है, लेकिन हां, उन्हें एक चीज की लालसा है और वो है इस देश की राजनीति में नैतिकता की. एक चीज वो चाहते हैं, वो है राजनीति में मर्यादा, और नैतिकता और मर्यादा को ऊपर रखते हुए उन्होंने अपनी ईमानदारी की अग्नि परीक्षा देने का फैसला लिया. हम एक ऐसे दौर में जीते हैं जहां एक छोटा सा नौकरी करने वाला शख्स भी, कोई चपरासी भी अपनी नौकरी से इस्तीफा नहीं देता, चिपका रहता है कुर्सी से. इस दौर में, इस कलयुग में अरविंद केजरीवाल जी ने 2 बार मर्यादा और नैतिकता को मानते हुए अग्नि परीक्षा देने का काम किया, 2 बार इस्तीफा दिया. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.